ನಮಸ್ಕಾರ ಚಾಂಪಿಯನ್ಸ್. ಸೊ ಫೈನಲ್ ಇನ್ನೊಂದಿನ ಇದೆ. ಚಿಂತೆ ಮಾಡಬೇಡ್ರಿ ಆ್ಯಂಡ್ ರಿಲ್ಯಾಕ್ಸ್ ಆಗಿರಿ. ದಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಸೊ ನೀವು ಟೆನ್ಷನ್ ತೊಗೊಳೋದ್ರಿಂದ ಇನ್ನೂ ಕಾಂಪ್ಲಿಕೇಟೆಡ್ ಆಗುತ್ತೆ ಹೊರತು ಈಸಿ ಅಂತೂ ಆಗಲ್ಲ. ಸೊ ಫಸ್ಟ್ ಆಫ್ ಆಲ್ ಬಿ ರಿಲ್ಯಾಕ್ಸ್ಡ್, ಟೆನ್ಷನ್ ಫ್ರೀ ಆ್ಯಂಡ್ ನಿಮ್ಗೆ ಆರಾಮಾಗಿ ಮಾಡ್ತೀರಾ. ಸೊ ಏನೂ ಚಿಂತೆ ಮಾಡಬೇಡ್ರಿ, ಓಕೆನಾ? ಸೊ ಈಗಾಗಲೇ ಮೆನಿ ಆಫ್ ದ ಕಾನ್ಸೆಪ್ಟ್ಸ್ ಏನು ಮಾಡಿದ್ದೀವಿ ಕವರ್ ಮಾಡಿದ್ದೀವಿ. ಒನ್ ಶಾರ್ಟ್ ಆಯಿತು, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆಯಿತು, ಅವ್ರ ಇಂಪಾರ್ಟೆಂಟ್ ಕ್ವಶನ್ಸ್ ಆಯಿತು. ಸೊ ಅದೆಲ್ಲ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಸೊ ಚೆಕ್ ಮಾಡೋದು ಮರಿಬೇಡ್ರಿ, ಓಕೆ? ಸೊ ಆ್ಯಂಡ್ ಅನದರ್ ಇಂಪಾರ್ಟೆಂಟ್ ಥಿಂಗ್, ಸೊ ನಾನು ಹೇಳಿದ್ನಲ್ಲ ಲೈವ್ ಕ್ಲಾಸಲ್ಲೂ ಹೇಳ್ತಿದ್ದೆ, ಐ ವಾಂಟ್ ಟು ಸೆಲಿಬ್ರೇಟ್ ಸೈನ್ಸ್ ಪೇಪರ್. ಎಲ್ಲಾದರೂ ಒಂದು ಕಡೆ ಬರ್ತೀನಿ. ಸೊ ಕಮೆಂಟ್ ಮಾಡಿರಿ ನಾನು ಯಾವ ಎಕ್ಸಾಮ್ ಸೆಂಟ್ರಿಗೆ ಬರಲಿ ಅಂತ ಬೆಂಗಳೂರಲ್ಲಿ. ಸೊ ಸೈನ್ಸ್ ಏನಿದೆ ಬೆಂಗಳೂರಲ್ಲಿ, ಸೊ ಎಲ್ಲಿ ಯಾವ ಎಕ್ಸಾಮ್ ಸೆಂಟರ್ಗೆ ಬರಬೇಕು ಅಂತ ನೀವು ಕಮೆಂಟ್ ಮಾಡಿರಿ. ಸೊ ಯಾವುದು ಜಾಸ್ತಿ ಕಮೆಂಟ್ಸ್ ಇರುತ್ತೆ ಆ ಎಕ್ಸಾಮ್ ಸೆಂಟರ್ಗೆ ನೀವು ಎಕ್ಸಾಮ್ ಮುಗಿದು ಹೊರಗೆ ಬಂದಾಗ ನಾನು ಅಲ್ಲಿರ್ತೀನಿ. ಸೊ ಲೆಟ್ಸ್ ಸೈನ್ಸ್ ಏನಿದೆ ಚಿತ್ರಾನ್ನ ಮಾಡೋಣ, ಓಕೆ? ಆ್ಯಂಡ್ ಈಗ ಬಯಾಲಜಿನೂ ಮೇಡಮ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತಲೂ ಮಾಡ್ತಿದ್ದಾರೆ. ಸೊ ಬರುತ್ತೆ, ಚಿಂತೆ ಮಾಡಬೇಡ್ರಿ. ಫೈನ್, ಈಗ MCQs ಆಗಲೇ ಅಪ್ಲೋಡ್ ಆಗಿದೆ, ಸೊ ಚೆಕ್ ಮಾಡಿರಿ, ಓಕೆನಾ? ಸೊ ಈಗ ಸಿ ಲಾಸ್ಟ್ ಮೂಮೆಂಟ್ಗೆ ಇದಂತೂ ಮಿಸ್ ಮಾಡಲೇಬಾರ್ದು. ಸೊ ಏನೇನು ಕ್ವಶನ್ಸ್ ಆಯಿತು, ಕಾನ್ಸೆಪ್ಟ್ಸ್ ಆಯಿತು, ಯಾವುದಂತ ಕ್ವಿಕ್ಕಾಗಿ ನೋಡೋಣ. ಸೊ ಈಗ ಫಿಸಿಕ್ಸ್ ಆಲ್ಮೋಸ್ಟ್ 27 ಮಾರ್ಕ್ಸು, 27 ಮಾರ್ಕ್ಸು, 26. ಸೊ ಇಲ್ಲಿ ಒಂದು ಮಾರ್ಕ್ಸ್ ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಆಗ್ಬೋದು, ಓಕೆ? ಸೊ ಸಿ ಹೊಸದಾಗಿ ಅಂತ ಕೇಳೋದು ತುಂಬ ಕಮ್ಮಿ, ಬಟ್ ದೇರ್ ವಿಲ್ ಬಿ 10% ಆಫ್ ದ ಮಾರ್ಕ್ಸ್, ಅಂದರೆ 80 10% ಆಫ್ ದ ಮಾರ್ಕ್ಸ್ ಏನಿರುತ್ತೆ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ಅಂತ ಇರುತ್ತೆ. ಆ್ಯಂಡ್ ಅಪ್ಲಿಕೇಶನ್ ಅಂದಿದ ತಕ್ಷಣ ಏನು ಹೊಸದಾಗಿ ಅಂತ ಏನು ಕೇಳಲ್ಲ, ಆರಾಮಾಗಿ ಮಾಡ್ಬೋದು. ಬಟ್ ಏನೋ ಅಪ್ಲಿಕೇಶನ್ ಅಂತಾರೆ ಅಷ್ಟೇ, ಚಿಂತೆ ಮಾಡಬೇಡ್ರಿ, ಅದೇನು ಕಷ್ಟ ಇರಲ್ಲ, ಓಕೆ? ಸೊ ಈಗ ಎಲೆಕ್ಟ್ರಿಸಿಟಿಲಿ ನ್ಯೂಮರಿಕಲ್ಸ್ ಆರ್ ಲೈಟಲ್ಲಿ ನ್ಯೂಮರಿಕಲ್ಸ್. ಸೊ ಆ್ಯಂಡ್ ಅಗೇನ್ ನಾನು ಹೇಳ್ದಂಗೆ ಲಾಸ್ಟ್ ಇಯರು ಇದೇ ಆಗಿತ್ತು. ಸೊ ಮಾಡಲು ಪ್ರಿಪ್ರೇಟ್ರಿಲಿ ದ ಮೋರ್ ನ್ಯೂಮರಿಕಲ್ಸ್ ವಾಸ್ ಆನ್ ಎಲೆಕ್ಟ್ರಿಸಿಟಿ. ಸೊ ಎಲೆಕ್ಟ್ರಿಸಿಟಿ ಮೇಲೆ ಜಾಸ್ತಿ ನ್ಯೂಮರಿಕಲ್ಸ್ ಇತ್ತು, ಬಟ್ ಫೈನಲ್ ಎಕ್ಸಾಮಲ್ಲಿ ಇಟ್ ವಾಸ್ ಆನ್ ಲೈಟ್. ಸೊ ಲೈಟ್ ನ್ಯೂಮರಿಕಲ್ನ ಡೋಂಟ್ ನೆಗ್ಲೆಕ್ಟ್. ಕೇಳಲ್ಲ ಬಿಡು ಅಂತ ನೆಗ್ಲೆಕ್ಟ್ ಮಾಡಬೇಡ್ರಿ. ಸೊ ಪ್ಲೀಸ್ 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 ಫೋಕಸ್ ಆನ್ ನ್ಯೂಮರಿಕಲ್ಸ್. ಲೈಟ್ ನ್ಯೂಮರಿಕಲ್ಸು ಫೋಕಸ್ ಮಾಡಿರಿ. ಸೊ ಲೈಟ್ ನ್ಯೂಮರಿಕಲ್ಸು ಫೋಕಸ್ ಮಾಡಿರಿ, ಬಿಕಾಸ್ ಆ್ಯಂಡ್ ಸಿ ಲೈಟ್ ನ್ಯೂಮರಿಕಲ್ ಅಂದಿದ ತಕ್ಷಣ ಅದೇನು ಕಷ್ಟ ಇಲ್ಲ. ಒಂದು ಮಿರರ್ ಫಾರ್ಮುಲಾ ಇಲ್ಲ ಲೆನ್ಸ್ ಫಾರ್ಮುಲಾ. ಸೊ ನಿಮಗೆ ಮಿರರ್ ಫಾರ್ಮುಲಾ ಲೆನ್ಸ್ ಫಾರ್ಮುಲಾ ಒಂದು ಗೊತ್ತಿತ್ತು ಅಂದರೆ, ಆ್ಯಂಡ್ ಅಗೇನ್ ಅದ್ರ ಮೇಲೆ ಮ್ಯಾಗ್ನಿಫಿಕೇಷನ್ ಕೇಳ್ಬೋದು. ಹೈಟ್ ಆಫ್ ದಿ ಇಮೇಜು, ಹೈಟ್ ಆಫ್ ದಿ ಆಬ್ಜೆಕ್ಟ್ ಕೊಟ್ಟು ಸೊ ಮ್ಯಾಗ್ನಿಫಿಕೇಷನ್ ಏನಾಗುತ್ತೆ, ಸೊ ಸಿಂಪಲಾಗಿ ಕೇಳ್ಬೋದು. ಸೊ ಪ್ಲೀಸ್ ಪ್ಲೀಸ್ ಡೋಂಟ್ ನೆಗ್ಲೆಕ್ಟ್ ನ್ಯೂಮರಿಕಲ್ಸ್, ವಿಚ್ ಈಸ್ ಈಸಿ ಆ್ಯಂಡ್ ಹೈ ಸ್ಕೋರಿಂಗ್, ಓಕೆ? ಸೊ ನ್ಯೂಮರಿಕಲ್ ಜೊತೆಗೆ ಈಗ ಕಾನ್ವೆಕ್ಸ್ ಲೆನ್ಸ್ ಆಬ್ಜೆಕ್ಟ್ ಡಿಸ್ಟೆನ್ಸು ಅಥವಾ ಆಬ್ಜೆಕ್ಟ್ ಡಿಸ್ಟೆನ್ಸ್ ಕೊಟ್ಟಿರ್ತಾರೆ. ಸೊ ಇಮೇಜ್ ಎಲ್ಲಿ ಫಾರ್ಮೇಷನ್ ಆಗುತ್ತೆ. ನೆಕ್ಸ್ಟು ಲಾಸ್ ಆಫ್ ರಿಫ್ಲೆಕ್ಷನ್ ರಿಫ್ರ್ಯಾಕ್ಷನ್. ಯಾರು ಬಿಡ್ತೀರಾ ಹೇಳ್ರಿ? ಲಾಸ್ ಆಫ್ ರಿಫ್ಲೆಕ್ಷನ್ ರಿಫ್ರ್ಯಾಕ್ಷನ್ನು, ಅದ್ರ ಜೊತೆ ಹೋಮ್ಸ್ ಲಾ, ನೆಕ್ಸ್ಟು ಜೋಲ್ಸ್ ಲಾ. ಮಿಸ್ ಮಾಡೋಕ್ಕೆ ಚಾನ್ಸ್ ಇದೆಯಾ? ಮಿಸ್ ಮಾಡಲೇಬಾರ್ದು, ಓಕೆ? ಸೊ 2 ಮಾರ್ಕ್ಸ್ ಅಂತ ಕೇಳಿದರೆ ಜೋಲ್ಸ್ ಲಾ ಅಥವಾ ಲಾಸ್ ಆಫ್ ರಿಫ್ಲೆಕ್ಷನ್ ಅಥವಾ ರಿಫ್ರ್ಯಾಕ್ಷನ್ನು. ಸೊ ಇಲ್ಲಿ ಸ್ಪೆಸಿಫಿಕ್ ಆಗಿ ದೇ ಕ್ಯಾನ್ ಆಸ್ ಸ್ಪೆಸಿಫಿಕಲಿ. ಸೊ ಸ್ಪೆಸಿಫಿಕ್ ಆಗಿ ಯಾವುದು? ಸ್ನೆಲ್ಸ್ ಲಾ. ಸೊ ಸ್ನೆಲ್ಸ್ ಲಾ ಅಂತ ಕೇಳ್ಬೋದು, ಓಕೆ? ಸೊ ಅದೇ ರೀತಿ ಎಲೆಕ್ಟ್ರಿಸಿಟಿ ಅಂತ ನೋಡಿದಾಗ ಸೀರೀಸ್ ಪ್ಯಾರಲಲ್ ರೆಸಿಸ್ಟೆನ್ಸ್ ಮೇಲೆ ರೆಸಿಸ್ಟೆನ್ಸ್ ಆಯಿತು, ಆರ್ ಅದ್ರ ಮೇಲೆ ನ್ಯೂಮರಿಕಲ್ಸ್ ಆಯಿತು. ಸೊ ಪವರ್ ಮೇಲೆ ಫ್ಯೂಸ್ ಯೂಸಸ್ ಏನು, ಸರ್ಕ್ಯೂಟ್ ಓವರ್ಲೋಡ್ ಯಾವಾಗ ಆಗುತ್ತೆ, ಏನು ರೀಸನ್ಸ್ ಏನು. ನೆಕ್ಸ್ಟ್ ಮಯೋಪಿಯಾ ಆರ್ ಹೈಪರ್ಮೆಟ್ರೋಪಿಯಾ. ನೆಕ್ಸ್ಟ್ ಕಾಸಸ್ಸು, ಕರೆಕ್ಷನ್ನು, ಡಿಫೆಕ್ಟ್ಸು, ರೀಸನ್ಸು. ಪವರ್ ಆಫ್ ಅಕಾಮಡೇಷನ್ನು ನೋಡ್ಕೊಳ್ರಿ. ಲೆನ್ಸು, ಐ ಲೆನ್ಸ್ ಫೋಕಲ್ ಲೆಂತ್ ಹೆಂಗೆ ಚೇಂಜ್ ಆಗುತ್ತೆ, ದೂರದ್ದು ನೋಡಬೇಕಾದ್ರೆ ಹತ್ತಿರ ನೋಡಬೇಕಾದ್ರೆ. ಸೊ ಪವರ್ ಆಫ್ ಅಕಾಮಡೇಷನ್ಲಿ ಫಾರು ಮತ್ತು ನಿಯರ್ ಆಬ್ಜೆಕ್ಟ್ಸ್ ನೋಡಬೇಕಾದ್ರೆ ಹೆಂಗೆ ಚೇಂಜಸ್ ಆಗುತ್ತೆ, ಓಕೆ? ಸೊ ಕರೆಕ್ಟಿವ್ ಲೆನ್ಸ್, ಯಾವ ಲೆನ್ಸು, ಕಾನ್ಕೇವು, ಕಾನ್ವೆಕ್ಸು, ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ, ಏನೇನು, ಓಕೆನಾ? ಸೊ ಅದೇ ರೀತಿ ಮ್ಯಾಗ್ನೆಟಿಸಮ್ ಮೇಲೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನು, ಸಾಲಿನಾಯ್ಡು, ಪ್ರಾಪರ್ಟೀಸು, ರೈಟ್ ಹ್ಯಾಂಡ್ ಥಂಬ್ ರೂಲು. ರೈಟ್ ಅಲ್ಲ, ಇದು ಲೆಫ್ಟು ನಂದು. ಸೊ ರೈಟ್ ಹ್ಯಾಂಡ್ ಥಂಬ್ ರೂಲ್. ಸೊ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. ನೆಕ್ಸ್ಟ್ ಆ್ಯಕ್ಟಿವಿಟಿ. ಸೊ ಆ್ಯಕ್ಟಿವಿಟಿ 2 ಆ್ಯಕ್ಟಿವಿಟಿ ಇದೆ, ಒಂದು ಬಾರ್ ಮ್ಯಾಗ್ನೆಟ್, ಇನ್ನೊಂದು ಯಾವುದು ಫೋರ್ಸ್ ಆ್ಯಕ್ಟಿಂಗ್ ಆನ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. ಸೊ ಬಾರ್ ಮ್ಯಾಗ್ನೆಟ್, ಫೋರ್ಸ್ ಆ್ಯಕ್ಟಿಂಗ್ ಆನ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್. ಸೊ ಇದೆರಡು ಆ್ಯಕ್ಟಿವಿಟಿ ನೋಡ್ಕೊಳ್ರಿ, ಓಕೆ?
ಸೊ ಲೈಟ್ ಅಂತ ಬಂದಾಗ ಟಿಂಡಲ್ ಎಫೆಕ್ಟ್ ಅಂದರೆ ಏನು, ಸ್ಕ್ಯಾಟ್ರಿಂಗು, ಡಿಸ್ಪರ್ಷನು 1 ಮಾರ್ಕ್ಸು. ನೆಕ್ಸ್ಟ್ ರೈನ್ಬೋ ಫಾರ್ಮೇಷನ್ನು ಸ್ಕೈ ಯಾಕೆ ಬ್ಲೂ ಇರುತ್ತೆ, ಅಥವಾ ಸನ್ಸೆಟ್ಟು ಸನ್ರೈಸ್ ಆಗಬೇಕಾದ್ರೆ ರೆಡ್ ಯಾಕಿರುತ್ತೆ. ನೆಕ್ಸ್ಟು ಇದರಲ್ಲಿ ಆ್ಯಂಡ್ ಅಗೇನ್ ನಿಮಗೆ ಟ್ವಿಂಕ್ಲಿಂಗ್ ಆಫ್ ಸ್ಟಾರ್, ನೆಕ್ಸ್ಟು ಇದು ಬರುತ್ತಲ್ಲ ಯಾವುದು, ಪ್ಲ್ಯಾನೆಟ್ಸ್ ಡು ನಾಟ್ ಟ್ವಿಂಕಲ್. ಸೊ ಟ್ವಿಂಕ್ಲಿಂಗ್ ಯುವರ್ ಸ್ಟಾರ್ಸ್, ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ಸ್. ಸೊ ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ಸ್ ಅಥವಾ ಪ್ಲ್ಯಾನೆಟ್ ಡು ನಾಟ್ ಟ್ವಿಂಕಲ್. ಓಕೆ. ಆ್ಯಂಡ್ ಇಂಪಾರ್ಟೆಂಟ್ ಥಿಂಗ್ ಇಲ್ಲಿ ಲೈಟಲ್ಲಿ, ಸೊ ಲೈಟಲ್ಲಿ ನೀವು ಓದಬೇಕಾದ್ರೆ ರಿಫ್ರಾಕ್ಷನ್, ಸೊ ಆಕ್ಟಿವಿಟಿ ಆನ್ ರಿಫ್ರಾಕ್ಷನ್ ಥ್ರೂ ಗ್ಲಾಸ್ ಸ್ಲ್ಯಾಬ್, ರಿಫ್ರಾಕ್ಷನ್ ಥ್ರೂ ಗ್ಲಾಸ್ ಸ್ಲ್ಯಾಬ್. ಸೊ ಆ್ಯಕ್ಟಿವಿಟಿ ಏನಿದೆ ನೋಡ್ಕೊಳ್ರಿ. ಒಂದು ನಾನು ಲೈಟ್ ಅಲ್ಲ ಯಾವುದು ಲೈವ್ ಕ್ಲಾಸ್ ಮಾಡಬೇಕಾದ್ರೆ ಎಲ್ಲಾದ್ರದ್ದು ಫಿಸಿಕ್ಸು ಫಸ್ಟ್ ಲೈವ್ ಕ್ಲಾಸ್ ಮಾಡಬೇಕಾದ್ರೆ ಮೊನ್ನೆ ಸೊ ಅಲ್ಲಿ ತೋರಿಸಿದ್ದೆ ಆ್ಯಕ್ಟಿವಿಟಿ. ಸೊ ಸ್ಟೆಪ್ ಬೈ ಸ್ಟೆಪ್ ವಿತ್ ಸೊಲ್ಯೂಷನು ತೋರಿಸಿದ್ದೆ. ಸೊ ಚೆಕ್ ಮಾಡ್ಕೊಳ್ರಿ. ಓಕೆನಾ. ಸೊ ನೆಕ್ಸ್ಟು ಕೆಮಿಸ್ಟ್ರಿ ಅಂತ ನೋಡೋಂಗಿದ್ರೆ ಸೊ ಬ್ಯಾಲೆನ್ಸಿಂಗ್ ಅಂತೂ ಕೇಳ್ತಾರೆ. ಸೊ ಮೊನ್ನೆ ಲೈವ್ ಕ್ಲಾಸಲ್ಲೂ ಕೆಮಿಸ್ಟ್ರಿದು ಸೊ ಬ್ಯಾಲೆನ್ಸಿಂಗ್ ಹೆಂಗೆ ಮಾಡಬಹುದು, ವಾಟ್ ಆರ್ ದ ಡಿಫ್ರೆಂಟ್ ಕ್ವಶನ್ಸ್. ಸೊ ವರ್ಡ್ ಫಾರ್ಮ್ಯಾಟಲ್ಲಿ ಅಥವಾ ಕ್ವಶನ್ನೇ ಅರ್ಧ ಕೊಟ್ಟು ಸೊ ಅದನ್ನು ಫುಲ್ ಮಾಡ್ಕೊಳ್ರಿ, ರಿಯಾಕ್ಷನ್ಸ್ ನೀವೇ ಬರೀರಿ, ಬ್ಯಾಲೆನ್ಸ್ ಮಾಡಿರಿ. ಸೊ ಆ ಥರನೂ ಎಲ್ಲ ಕ್ವಶನ್ಸ್ ಕೇಳ್ಬೋದು. ಸೊ ವರ್ಡ್ ಸಿಂಬಲ್ ಈಕ್ವೇಷನ್ಸು, ಸೊ ಜಿಂಕ್ ಕಾರ್ಬೋನೇಟ್ ಏನೇನಾಗುತ್ತೆ, ಅಥವಾ ಕ್ಯಾಲ್ಶಿಯಮ್ ಹೈಡ್ರಾಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ಸ್ ಇದೆ ರಿಯಾಕ್ಟ್ ಆದಾಗ. ಸೊ ಇದು ಸಾಕಷ್ಟು ಸಲ ಬಂದಿದೆ 2. ಓಕೆ ಫೈನ್. ಸೊ ನೆಕ್ಸ್ಟ್ ನೋಡೋಂಗಿದ್ರೆ ಕಾರ್ಬನ್ಸ್ ಕಾಂಪೌಂಡ್ಸಲ್ಲಿ ಕ್ಯಾಟಿನೇಷನ್ನು, C4+ C4-, ಸ್ಯಾಚುರೇಟೆಡ್ ಆ್ಯಂಡ್ ಸ್ಯಾಚುರೇಟೆಡು ಡಿಫ್ರೆನ್ಸು. ಐಸೋಮರ್ಸ್ ಬ್ಯೂಟೇನ್ ಕೇಳೋ ಚಾನ್ಸಸ್ ಜಾಸ್ತಿ ಇದೆ, ಪೆಂಟೇನ್ ಡೌಟ್ಫುಲ್ಲು, ಬಟ್ ಪ್ರಾಕ್ಟೀಸ್ ಮಾಡಿರಿ. ನಾನು ಸಾಲ್ವ್ ಮಾಡಿದ್ದೆ. ಓಕೆ. ಸೊ ಪೆಂಟೇನ್ಗೆ ಎಷ್ಟು ಬರುತ್ತೆ, ಸೊ ಸ್ಟ್ರೈಟು ಒಂದು ಬ್ರ್ಯಾಂಚು 4 ಬರುತ್ತೆ, ಸ್ಟ್ರೈಟು ಬ್ರ್ಯಾಂಚು 3 ಬರುತ್ತೆ. ಓಕೆ 3 ಪೆಂಟೇನ್. ಸೊ ಫಂಕ್ಷನಲ್ ಗ್ರೂಪ್ಸ್ ಯಾವುದ್ಯಾವುದು, ಸ್ಟ್ರಕ್ಚರ್ ಹೆಂಗೆ ಬರೀತಾರೆ. ಸೊ ಟೆಕ್ಸ್ಟ್ ಬುಕ್ಕಲ್ಲಿ ಪ್ರೋಪೇನ್ ಕೊಟ್ಟಿದ್ದಾರೆ, ಅಂದರೆ 3 ಕಾರ್ಬನ್ದು ಕೊಟ್ಟಿದ್ದಾರೆ. ಸೊ ನಾನು ನಿಮಗೆ 4 ಕಾರ್ಬನ್ದು ಫ್ಲ್ಯಾಶ್ ಕಾರ್ಡ್ಸಲ್ಲಿ ಕೊಟ್ಟಿದ್ದೀನಿ, ಚೆಕ್ ಮಾಡ್ಕೊಳ್ರಿ. ಓಕೆ. ಆ್ಯಸಿಡ್ ಬೇಸ್ ಆ್ಯಂಡ್ ಸಾಲ್ಟ್ಸು, ಪಿ ಎಚ್ ಸ್ಕೇಲ್ ಬೇಸ್ಡ್ ಆನ್ ದ pH ಇನ್ಕ್ರೀಸ್ ಆದಾಗ ಏನಾಗುತ್ತೆ H+, ಅಥವಾ ಡಿಕ್ರೀಸ್ ಆದಾಗ OH- ಏನಾಗುತ್ತೆ. ಸೊ ಆ ಥರ ವೇರಿಯೇಷನ್ಸ್ ಆದಾಗ pH ಏನಾಗುತ್ತೆ H+, OH. ಸೊ ಆ್ಯಸಿಡ್ ರೈನು ಕಾಸಸ್ ಎಫೆಕ್ಟು, ಸೊ ಡಿಫ್ರೆಂಟ್ pH. ಸೊ ಬೇಸ್ಡ್ ಆನ್ ದ ಡಿಫ್ರೆಂಟ್ pH ನಿಮಗೆ ಸಬ್ಸ್ಟೆನ್ಸ್ ಏನೇನಿರುತ್ತೆ. ಸೊ ಬೇಕಿಂಗ್ ಸೋಡಾ ಬಿ ಸ್ಟಿಂಗ್ ಹೆಂಗೆ, ರಿಲೇಷನ್ ಹೆಂಗೆ. ಸೊ ನ್ಯೂಟ್ರಲೈಸೇಷನ್ ರಿಯಾಕ್ಷನ್, ಬಿ ಸ್ಟಿಂಗ್ ಅಂದರೆ ಏನು, ಬಿ ಸ್ಟಿಂಗ್ ಮೆಥನಾಯಿಕ್ ಆ್ಯಸಿಡ್, ಬಿ ಸ್ಟಿಂಗ್ ಆದಾಗ ಬೇಕಿಂಗ್ ಸೋಡಾ ಹಾಕ್ತೀವಿ ಸೊ ದಟ್ ರಿಲೀಫ್ ಸಿಗುತ್ತೆ. ಓಕೆ. ಮೆಟಲ್ಸ್ ನಾನ್ ಮೆಟಲ್ಸ್ ರಿಯಾಕ್ಟಿವಿಟಿ ಸೀರೀಸ್ ಏನು ಬಿಡ್ತಿರೋ ಓದ್ತಿರೋ ಗೊತ್ತಿಲ್ಲ, ರಿಯಾಕ್ಟಿವಿಟಿ ಸೀರೀಸ್ ಅಂತೂ ಗೊತ್ತಿರಲೇಬೇಕು, ಬಿಕಾಸ್ ಸಾಕಷ್ಟು ಕಡೆ ಅದು ಯೂಸಸ್ ಆಗುತ್ತೆ. ಸೊ ಎಕ್ಸ್ಟ್ರಾಕ್ಷನ್ ಆಫ್ ಮೆಟಲ್ಸು, ರೋಸ್ಟಿಂಗು, ಕ್ಯಾಲ್ಸಿನೇಷನ್ನು, ಸೊ ಕೊರೋಷನ್ ಪ್ರಿವೆನ್ಷನು, ಪ್ರಾಪರ್ಟೀಸು. ನೆಕ್ಸ್ಟ್ ಇದೆ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸಲ್ಲಿ ಅಲಾಯ್. ಓಕೆ. ಸೊ ನೆಕ್ಸ್ಟು ಅಯೋನಿಕ್ ಬಾಂಡ್ ಫಾರ್ಮೇಷನ್ನು, NaCl, MgCl2, ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಕಾನ್ಸೆಪ್ಟ್ ಹೆಂಗಾಗುತ್ತೆ. ಸೊ ಅಯೋನಿಕ್ ಕಾಂಪೌಂಡ್ ಪ್ರಾಪರ್ಟೀಸು. ಅದೇ ಥರ ಕೋವಲೆಂಟು ನೋಡ್ಕೊಳ್ರಿ, ಡಿಫ್ರೆನ್ಸ್ ಕೇಳ್ಬೋದು. ಓಕೆ. ಸೊ ಇಲ್ಲಿ ನೋಡಬೇಕಾದ್ರೆ ಕೋವಲೆಂಟ್ ನೋಡ್ಕೊಳ್ರಿ. ಸೊ ಎಕ್ಸ್ಪೆರಿಮೆಂಟು ZnH ಏನೇನು ರಿಯಾಕ್ಷನ್ ಆಗುತ್ತೆ ಹೆಂಗೆ, ಸೊ ಹೈಡ್ರೋಜನ್ ಟೆಸ್ಟ್ ಹೆಂಗೆ, ಸೊ ಆಪ್ರೇಟಸ್ಸು ಡ್ರಾ ಮಾಡಿರಿ, ಲೇಬಲ್ ಮಾಡಿರಿ. ಸೊ ಡಯಾಗ್ರಾಮ್ಸ್ ಅಂತೂ ಬೇಕೇ ಬೇಕಾ. ನೆಕ್ಸ್ಟು ಬಯಾಲಜಿಲಾದರೆ ಸೊ ಈಗ ಮೇಡಮು ಮಾಡ್ತಿದ್ದಾರೆ, ಇಂಪಾರ್ಟೆಂಟ್ ಕ್ವಶನ್ಸು MCQs ಆಗಲೇ ಮಾಡಿದ್ದಾರೆ. ಇಂಪಾರ್ಟೆಂಟ್ ಕ್ವಶನ್ಸ್ ಮಾಡ್ತಾರೆ, ಬರುತ್ತೆ. MCQs ಆಗಲಿ ಅಪ್ಲೋಡ್ ಆಗಿದೆ. ಸೊ ಈಗ ರಿಪ್ರೊಡಕ್ಷನ್ನು, ಸೊ ಹ್ಯೂಮನ್ ರಿಪ್ರೊಡಕ್ಷನ್ನು, ಮೆನ್ಸ್ಟ್ರುರಲ್ ಸೈಕಲ್ಲು, ಸೊ ರಿಪ್ರೊಡಕ್ಟಿವ್ ಸಿಸ್ಟಮ್ಸು, ಕಾಂಟ್ರಸೆಪ್ಷನ್ಸು, ವೆಜಿಟೇಟಿವ್ ಪ್ರೊಪೊಗೇಷನ್. ಸೊ ಸ್ಪೆಸಿಫಿಕ್ ಆಗಿ ಎಕ್ಸಾಂಪಲ್ ಕೇಳಬಹುದು, ಅಂದರೆ ಎಕ್ಸಾಂಪಲ್ ಕೊಟ್ಟು ಇದು ಯಾವ ವೆಜಿಟೇಟಿವ್ ರಿಪ್ರೊಡಕ್ಷನ್ನು ಅಂತ ಕೇಳ್ತಾರೆ. ಸ್ಪೈರೋಗೆರಾ. ನೆಕ್ಸ್ಟು ಬಡ್ಡಿಂಗಲ್ಲಿ ಎಕ್ಸಾಂಪಲ್ಸ್ ಏನೇನಿದೆ. ಸೊ ಆ ಥರ ಸ್ಪೆಸಿಫಿಕ್ಕಾಗಿ ಕೊಟ್ಟು ಇದು ಯಾವ ರಿಪ್ರೊಡಕ್ಷನ್ ಅಂತ ಕೇಳ್ಬೋದು. ಓಕೆ. ಸೊ ಸೆಕ್ಷುವಲ್ ವರ್ಸಸ್ ಸೆಕ್ಷುವಲ್ ರಿಪ್ರೊಡಕ್ಷನ್ನು. ನೆಕ್ಸ್ಟು ಕಂಟ್ರೋಲ್ ಕೋಆರ್ಡಿನೇಷನಲ್ಲಿ ಡಯಾಗ್ರಾಮು ಆಯಿತು, ಅಥವಾ ಫಂಕ್ಷನ್ ಸೆರೆಬಲಮ್ ಮೆಡುಲಾ ಆಬ್ಲಾಂಗೇಟಾ ಫಂಕ್ಷನ್ಸ್ ನೋಡ್ಕೊಳ್ರಿ. ಸೊ ರಿಫ್ಲೆಕ್ಸ್ ಆರ್ಕ್ ಅಗೇನ್ ಡಯಾಗ್ರಾಮ್ ಕೊಟ್ಟು X ಏನು Y ಏನು ಅಂದರೆ ಡಿಫ್ರೆಂಟ್
ನ್ಯೂರಾನ್ಸ್, ಸೆನ್ಸರಿ ನ್ಯೂರಾನು, ಮೋಟಾರ್ ನ್ಯೂರಾನು, ಅಥವಾ ಹೆಂಗೆ ನಿಮಗೆ ನ್ಯೂರಾನ್ ಸ್ಟ್ರಕ್ಚರ್ ಕೊಟ್ಟು ಸಿಗ್ನಲ್ ಹೆಂಗೆ ಫ್ಲೋ ಆಗುತ್ತೆ, ಆಕ್ಸಾನ್, ಸೆಲ್ ಬಾಡಿ, ಡೆಂಡ್ರೈಟು, ಸೊ ಎಲ್ಲೆಲ್ಲಿ ಹೆಂಗೆ ಫ್ಲೋ ಆಗುತ್ತೆ, ವಾಟ್ ಈಸ್ ದ ಸೀಕ್ವೆನ್ಸ್. ಓಕೆ, ಸೊ ಸಿನೆಪ್ಸು ನ್ಯೂರಾನ್ ಸ್ಟ್ರಕ್ಚರ್. ಓಕೆ, ಲೈಫ್ ಪ್ರೊಸೆಸ್ಸಲ್ಲಿ ಫೋಟೋಸಿಂಥಸಿಸ್ಸು, ಈಗ ಪ್ರೆಸೆನ್ಸ್ ಆಫ್ ಆಕ್ಸಿಜನ್, ಲ್ಯಾಕ್ ಆಫ್ ಆಕ್ಸಿಜನ್, ಆಬ್ಸೆನ್ಸ್ ಆಫ್ ಆಕ್ಸಿಜನ್, 3 ಡಿಫ್ರೆಂಟ್ ಥಿಂಗು. ಸೊ ಹ್ಯೂಮನ್ ಆರ್ಟು, ಸೊ ನೆಫ್ರಾನು, ಫಂಕ್ಷನ್ಸು, ಡಬಲ್ ಸರ್ಕ್ಯುಲೇಷನ್ನು. ಓಕೆ, ಹೆರಿಡಿಟಿ ಎವಲ್ಯೂಷನ್ಸ್ ಅಂತ ಬಂದಾಗ ಚೆಕ್ಕರ್ ಬೋರ್ಡು, ನೆಕ್ಸ್ಟು ಫಿನೋಟೈಪಿಕ್ ರೇಷೋ, ಜೆನೋಟೈಪಿಕ್ ರೇಷೋ, ಸೆಕ್ಸ್ ಡಿಟರ್ಮಿನೇಷನು, ಡಾಮಿನೆಂಟ್ ಯಾವುದು, ರೆಸೆಸಿವ್ ಯಾವುದು. ಸೊ ಎನ್ವೈರ್ಮೆಂಟ್ ಅಂತ ಬಂದಾಗ ಫುಡ್ ಚೈನು, ಬಯೋಮ್ಯಾಗ್ನಿಫಿಕೇಷನ್ನು, ಎನರ್ಜಿ ಫ್ಲೋ. ಓಕೆ, ಸೊ ಇದೆಲ್ಲ ಆಗಲೇ ಹೇಳಿದ್ದೀನಿ, ಆಲ್ಮೋಸ್ಟ್ ಹೇಳಿದ್ದೀನಿ. ಫೈನ್. ಸೊ ಲಾಸ್ಟ್ ಡೇ ನ್ಯೂಮರಿಕಲ್ಸ್ ಅಂತೂ ಪ್ರಾಕ್ಟೀಸ್ ಮಾಡಿರ್ತೀರ, ಜಸ್ಟ್ ಒಂದು ಸಲ ನೋಡ್ಕೊಳ್ರಿ ಹೆಂಗೆ ಸ್ಟೆಪ್ ವೈಸ್ ಏನೇನು ಮಾಡಬೇಕು. ನೆಕ್ಸ್ಟು ಫಾರ್ಮುಲಾಸ್ ಅಂತೂ ರಿವೈಸ್ ಮಾಡಲೇಬೇಕು. SI ಯೂನಿಟ್ಸ್, ವೆರಿ ಇಂಪಾರ್ಟೆಂಟ್, SI ಯೂನಿಟ್ಸ್. ಓಕೆ, ನೆಕ್ಸ್ಟು ಈಕ್ವೇಷನ್ಸ್, ಕೆಮಿಕಲ್ ಈಕ್ವೇಷನ್ಸ್ ಎಲ್ಲ ಲಾಸ್ಟ್ ಮೂಮೆಂಟು ನೋಡ್ಕೊಳ್ರಿ, ಇವತ್ತು ನೋಡ್ಕೊಳ್ರಿ, ನಾಳೆನೂ ನೋಡ್ಕೊಳ್ರಿ, ಸೊ ದಟ್ ರಿವಿಷನ್ ಆಗುತ್ತೆ. ನಾಳೆ ಬೆಳಗ್ಗೆ ಒಂದೇ ಸಲ ನೋಡ್ಕೊತೀನಿ ಅಂತ ಇಟ್ಕೊಳಕ್ಕೆ ಹೋಗ್ಬೇಡ್ರಿ, 2 ಸಲ ರಿವಿಷನ್ ಆಗಲಿ. ನೆಕ್ಸ್ಟ್ ಮೇಯ್ನ್ ಇಂಪಾರ್ಟೆಂಟ್, ಮಲ್ಕೊಳ್ರಿ, ನಿದ್ದೆ ಬೇಕು. ಫೈನ್. ಸೊ ನಾಳೆ ಬೆಳಗ್ಗೆ ಎದ್ದು ತಿಂಡಿ ತಿಂದಿರೋ ಹೋಗ್ಬೇಡ್ರಿ, ತಿಂಡಿ ಸ್ವಲ್ಪ ಹೆಲ್ತಿಯಾಗಿ ತಿಂದು ಎಕ್ಸಾಮ್ ಬರೆಯೋದಕ್ಕೆ ಹೋಗ್ರಿ. ಓಕೆ, ಸೊ ಹೊಸ ಚಾಪ್ಟರ್ ಯಾವುದು ಸ್ಟಾರ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ, ಹೊಸ ಕಾನ್ಸೆಪ್ಟ್ಸು ಬೇಡ. ಲಾಸ್ಟ್ ಮೂಮೆಂಟ್ಗೆ ತುಂಬ ಥಿಯರಿ ಓದ್ತೀನಿ, ತುಂಬ ಇದು ಮಾಡ್ತೀನಿ ಅಂತ ಬೇಡ. ಫೈನ್. ಸೊ ಲಾಸ್ಟ್ ಮೂಮೆಂಟ್, ಲಾಸ್ಟ್ ನೈಟ್ ಏನಂತೀರಾ, ನೈಟ್ ಔಟ್. ನಾನು ನೈಟ್ ಔಟ್ ಮಾಡಿದವನೇ ಅಲ್ಲ. ಫೈನ್, ನಿದ್ದೆ ಬೇಕಿತ್ತು ನನಗೆ. ಪ್ಯಾನಿಕ್ ಆಗಬೇಡ್ರಿ, ಭಯ ಪಡ್ಕೋಬೇಡ್ರಿ, ವೆರಿ ಇಂಪಾರ್ಟೆಂಟ್. ಸೊ ಯಾವುದೇ MCQs ಆಯಿತು, ಯಾವುದೇ ಕ್ವಶನ್ ಆಯಿತು ಬಿಡೋಕ್ಕೆ ಹೋಗ್ಬೇಡ್ರಿ. ಲಾಸ್ಟ್ ನಿಮ್ಗೆ ಗೊತ್ತಿಲ್ಲ ಅಂದರೆ ಲಾಸ್ಟಲ್ಲಿ ಇಟ್ಕೊಡ್ರಿ. ಏನೋ ಗೊತ್ತಾಗ್ತಿಲ್ಲ, ಲಾಸ್ಟ್ ಮೂಮೆಂಟಿಗೆ ಇಟ್ಕೊಳ್ರಿ, ಲಾಸ್ಟಲ್ಲಿ ಬರೀರಿ. ಓಕೆ, ಸೊ ಯಾವುದೇ ಸ್ಟೆಪ್ಸು ನ್ಯೂಮರಿಕಲ್ಸಲ್ಲಿ ಮಿಸ್ ಮಾಡಬೇಡ್ರಿ. ಫೈನ್. ಸೊ ಎಲ್ಲ ನೋಡಿದ್ದೀವಲ್ಲ. ಸೊ ಮೋಸ್ಟ್ ಪ್ರಾಬಬಲ್ ಕ್ವಶನ್ ನ್ಯೂಮರಿಕಲ್ಸು, ಅಯೋನಿಕ್ ಬಾಂಡಿಂಗು. ಫೈನ್, ಎಲ್ಲ ಹೇಳಿದ್ದೀನಿ. ಸೊ ಡಯಾಗ್ರಾಮ್ಸ್ನ ಕ್ಲೀನಾಗಿ ಬರೀರಿ. ಕೀವರ್ಡ್ಸ್ ಏನಿರುತ್ತೆ ಅಂಡರ್ಲೈನ್ ಮಾಡಿರಿ, ಬಿಕಾಸ್ ಎಕ್ಸಾಮಿನರ್ಸ್ ಕೀವರ್ಡ್ಸ್ನ ಹುಡುಕ್ತಿರ್ತಾರೆ. ನೆಕ್ಸ್ಟು ಸ್ಟೆಪ್ಸು ಕ್ಲೀನಾಗಿ ತೋರಿಸ್ರಿ. MCQs ನಿಮಗೆ ಗೊತ್ತಿತ್ತು ಅಂದರೆ ಕ್ಲೀನಾಗಿ ಅದನ್ನೇ ಫಸ್ಟ್ ಬರೀರಿ, ಬರೀ ಆಪ್ಷನ್ ಬರೆಯೋಕ್ಕೆ ಹೋಗ್ಬೇಡ್ರಿ. ಟಾಪರ್ ಆನ್ಸರ್ ಶೀಟು ಮಾಡಿದ್ದೀನಿ, ಸೊ ಹೆಂಗೆ ಬರೆದಿದ್ದಾರೆ ಒಂದ್ಸಲಿ ಚೆಕ್ ಮಾಡಿರಿ. ಓಕೆ, ಚಿಂತೆ ಮಾಡಬೇಡ್ರಿ, ಬಿ ರಿಲ್ಯಾಕ್ಸ್ ಆಗಿ ಹೋಗ್ರಿ, ಎಕ್ಸಾಮ್ ಬರೀರಿ. ಇವತ್ತೇ ಇಷ್ಟೇ ಅಲ್ಲ, ಐ ವಿಲ್ ಬಿ ಕಮಿಂಗ್ ವಿತ್ ಸಮ್ ಮೋರ್. ಈ ಕ್ವಶನ್ಸ್ನ ವಿತ್ ಸೊಲ್ಯೂಷನ್ಸ್ ನೀವು ಮಾಡಲೇಬೇಕು ಅಂತ ಇನ್ನೂ ಮಾಡ್ತೀನಿ. ಚಿಂತೆ ಮಾಡಬೇಡ್ರಿ, ಐ ವಿಲ್ ಬಿ ಹಿಯರ್. ಓಕೆ, ಸೊ ಪ್ರಿಪೇರ್ ವೆಲ್, ಡೂ ವೆಲ್, ಫೈನ್, ಬಿ ರಿಲ್ಯಾಕ್ಸ್ಡ್, ದಟ್ಸ್ ಇಟ್. ಓಕೆನಾ? ಸೊ ಫೈನ್, ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್ ಬಾಯ್, ಜೈ ಹಿಂದ್, ಜೈ ಕರ್ನಾಟಕ.